ಪಟ್ಟಿಕೆಯನ್ನು ತಂತೀವಲ್ಲ, ಆ ಪಟ್ಟಿಕನ್ನು ಬರಬಾರ್ದು ಅನ್ನೋ ಸಲಕ ನಾವ್ ಏನ್ ಮಾಡ್ತೀವಿ, ಅವರಿಗೆ ನಾವು BCG ಅನ್ನೋದು ಕೊಡ್ತೀವಿ. ಆಮೇಲೆ ಸೆಕೆಂಡ್ TT ಅಂತ ಹೇಳೋದಲ್ಲ, TT ವರ್ಧಕ ಸೆಕೆಂಡ್, ಅದಕ್ಕೆ ಏನಂತಾರ OPV ಅಂತ. ಏನು OPV? ನಮ್ಮ ಹಾಸ್ಪಿಟಲ್ ಭಾಷೆ ಒಳಗ OPV ಅಂದ್ರೆ ಇದಕ್ಕ ಮುಂದ ಆ ಕೂಸಿಗೆ ಪೋಲಿಯೋ ಅಟ್ಯಾಕ್ ಆಗಬಾರ್ದು. ಅಂದ್ರೆ ಹ್ಯಾಂಡಿಕ್ಯಾಪ್ ಆಗಿ ಮಕ್ಕಳು ಪೋಲಿಯೋ ಅಂತಂದ್ರೆ ಕೈಗೆ ಕಾಲಿಗೆ ಎಲ್ಲೂ ಆಗೋದು, ಆ ರೀತಿ ಪೋಲಿಯೋ ಅಟ್ಯಾಕ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಗರ್ಭಿಣಿ ಸ್ತ್ರೀದಾಗೆ ಅವರಿಗೆ TD ಮತ್ತೆ TT ಇತ್ತು, ಈಗ TD ಮಾಡ್ಯಾರ. ಇವು ಇಂಜೆಕ್ಷನ್ ನಾವು ಕೊಟ್ಕೊಂಡ್ ಬರ್ತೀವಿ. ಆಮೇಲೆ ಹುಟ್ಟಿದ ತಕ್ಷಣ ಹೆಪಟೈಟಿಸ್ B ಅಂತ ಕೊಡ್ತೀವಿ ನಾವು ಇಂಜೆಕ್ಷನ್. ಯಾವುದು? ಹೆಪಟೈಟಿಸ್ B. ಈ ಹೆಪಟೈಟಿಸ್ B ಎದ್ರ ಸಲೇಕ ಅಂತಂದ್ರೆ ನಾವು OPV ಅಂತ ಹೇಳ್ದಲ್ಲ, ಪೋಲಿಯೋ ಸಲೇಕ. ಹುಟ್ಟದ ಆದ್ಮೇಲೆ ಪೋಲಿಯೋ ಅಟ್ಯಾಕ್ ಆಗಿ ನಮ್ಮ ಮಕ್ಕಳು ಹಿಂಗ ಇಷ್ಟಲ್ಲಿ ಇದಾಗ್ಯವ್ರಿ ಅಂತ ಹೇಳ್ತಾರಲ್ಲ, ಅದು ಯಾವುದು? ಈ ಪೋಲಿಯೋ ವ್ಯಾಕ್ಸಿನ್. ಈ ಪೋಲಿಯೋ ಸಲಕ್ಕೆ ಯಾವ್ದು ಇದು ನಾವು ಕೊಡೋದು IPV. IPV ಅನ್ನೋ ಇಂಜೆಕ್ಷನ್ ಎದಕ್ಕಂತಂದ್ರೆ ನಾವು ಪೋಲಿಯೋ ಅಟ್ಯಾಕ್ ಆಗಬಾರ್ದು ಮಕ್ಕಳಿಗೆ, ನಮ್ಮ ಮಕ್ಕಳು ಅಂಗವೈಕಲ್ಯದಿಂದ ಹುಟ್ಟಬಾರ್ದು ಅನ್ನೋ ಕಾರಣಕ್ಕಾಗಿ ಯಾವ್ದು ಕೊಡ್ತೀವಿ ನಾವು? OPV ಅಂತಂದು ಕೊಡ್ತೀವಿ. OP ಮತ್ತು IPV. ಹುಟ್ಟಿದ ಕೂಡಲೇ ಇದೆ, ಹುಟ್ಟಿದ ಕೂಡಲೇ ಯಾವುದು? ಹೆಪಟೈಟಿಸ್ B ಮತ್ತು OPV ಮತ್ತೆ BCG. ಈ ಮೂರು ವ್ಯಾಕ್ಸಿನ್ ಹುಟ್ಟಿದ ಕೂಡಲೇ ಕೊಡ್ತೀವಿ ನಾವು. ಕೊಟ್ಟ ಪೇರೆಂಟ್ಸ್ಗಳು ಯಾರು ಇದ್ದೀರಂದ್ರ, ಇನ್ನ ಎಷ್ಟು ಸಣ್ಣದರಿ ಕೂಸು ನೀವು ಮೂರ್ಮೂರ್ ಕುಳ್ಳದಿರೇನ್ರಿ ಒಮ್ಮೆ ಅಂತಾರ. ಬಟ್ ಅವ್ರು ಅದ್ರ ಬಗ್ಗೆ ಏನು ಅವ್ರಿಗೆ ಅವೇರ್ನೆಸ್ ಇಲ್ಲ. ನಾವ್ ಒಂದ್ ವೇಳೆ ಆ ರೀತಿ ಏನೇ ವ್ಯಾಕ್ಸಿನ್ ಕೊಟ್ಟಿದ್ದಿಲ್ಲ ಅಂದ್ರ ಮುಂದೆ ನಿಮ್ಮ ಮಕ್ಕಳು ಒಂದು ಕಾಲಿಗೆ ಏನೇ ಊನ ಆಗೋದು, ಅವ್ರಿಗೆ ಕೈಗೆ ಊನ ಆಗೋದು, ಎಲ್ಲ ಯಾವ್ದೋ ನಮ್ ದೇಹದ ಒಂದು ಭಾಗಕ್ಕ ನಾವು ಅಂಗವೈಕಲ್ಯದಿಂದ ಬಳಸ್ತೀವಿ. ಈಗ ಯಾರಿಗೆ ಇತ್ತೀಚೆಗೆ ದಿನದಾಗ ನೋಡಿದ್ರೆ ಅಂದ್ರೆ ಯಾರು ಹ್ಯಾಂಡಿಕ್ಯಾಪ್ ಊಟದ ಮಕ್ಕಳಿಗೆ ನೋಡಿದ್ರೆ ಇಲ್ಲ. ಎಲ್ಲಾ ವ್ಯಾಕ್ಸಿನ್ ಕೊಡೋದ್ರಿಂದ ಇವತ್ತಿನ ಮಗು ಏನದ ಇಷ್ಟೊಂದು ಹೆಲ್ದಿಯಾಗಿ ಬೆಳೆಯೋಕೆ ಕಾರಣ ಏನು ಅಂತಂದ್ರ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವು ಕೊಡಂತ ಎಲ್ಲಾ ಲಸಿಕೆಗಳನ್ನೆವಲ್ಲ, ಆ ಕೂಸು ಸರಿಯಾಗಿ ಹೆಲ್ದಿಯಾಗಿ ಮತ್ತ ಯಾವುದೇ ರೀತಿ ಏನು ಕಾಯಿಲೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ವ್ಯಾಕ್ಸಿನ್ಗಳು ಕೊಟ್ಟು ಇವತ್ತಿನ ದಿವಸ ನೀವು ಒಂದು ಕೂಸಿಗೆ ಎಲ್ಲೇ ಹೋಗಿ ಸ್ಕೂಲೇ ನೋಡ್ರಿ, ಇಷ್ಟೊಂದು ಯಾವ್ದ್ರೆ ಏನ್ರೆ ಕೊಟ್ಟಾರ ಮಾಡ್ಯಾರ ಅಂತಂದ್ರ ಆ ಕೂಸು ಇದು ಆಗಿರ್ಲಿಕ್ಕಂದ್ರ ಕಾರಣ ಏನಂದ್ರೆ ಈ ವ್ಯಾಕ್ಸಿನ್ಗಳೇ ಕಾರಣ. ಈ ವ್ಯಾಕ್ಸಿನ್ ನಾವು ಕೊಡ್ತೀವಿ ಅಂದ್ರೆ ಏನೇನ್ ರೋಗಗಳಿದ್ರೆ ನಿಂದು ಬರಲ್ಲ ಅನ್ನೋದು ಧನುರ್ವಾಯು, HIV ಮತ್ತ ಹೆಪಟೈಟಿಸ್ B, ನ್ಯೂಮೋನಿಕಲ್. ಅಂದ್ರೆ ನಿಮಗೆ ಒಂದ್ಸಾರಿ JE ವ್ಯಾಕ್ಸಿನ್ ಬಗ್ಗೆ ನಾವು ಹೇಳಕ್ ಬಂದಿದ್ದು. JE ವ್ಯಾಕ್ಸಿನ್ ಒಂದ್ಸಾರಿ ಅವೇರ್ನೆಸ್ ಕೊಡಕ್ ಬಂದಿದ್ದ ನೋಡ್ರಿ ನಾವು ಹೋದ ವರ್ಷ ನೋಡ್ಸ. JE ವ್ಯಾಕ್ಸಿನ್ ಅಂತಂದ್ರ ಅದು ಒಂದು ಕೊಕ್ಕರೆ ಇರ್ತದ, ಕೊಕ್ಕರೆ ಅದು ಹುಳ ತಿಂದಿ ಬಂದು ಏನಾರ ನಮ್ಮ ಕಚ್ಚಿತು ಮಾಡ್ತಾವ ಅಂತಂದ್ರ ನಮಗ್ JE ವ್ಯಾಕ್ಸಿನ್ ಒಂದು ಹೊಸ ಕಾಯಿಲೆ ಬರ್ಲತ್ತದ ಅಂತ ನಿಮ್ಮಲ್ಲಿ ಅವೇರ್ನೆಸ್ ಬಂದಿದ್ದವು, ಬಟ್ ನೆನ್ಪಿರ್ಲಿಕ್ಕಿಲ್ಲ. ಆ ಕಾಯಿಲೆ ನ್ಯೂಮೋನಿಕಲ್ ಅಂತಂದ್ರ ಆ ಕಾಯಿಲೆ ಬರಬಾರ್ದು. ಮತ್ತೆ ಅತಿಸಾರ ಬೇದಿ, ರೂಟಾ ವೆಲೆಂಟ್ ಅಂತ ಏನ್ ನಾವು ಕೊಡ್ತೀವಲ್ಲ, ಅತಿಸಾರ ಬೇದಿ ಬರಬಾರ್ದು. ಈಗ ಎಷ್ಟೋ ಜನ ಬ್ಯಾಸ್ಗಿ ಬಂದ್ರಿ, ಎಲ್ಲೆಲ್ಲೋ ನೀರ್ ಕುಡಿತೀವಿ ಮಾಡ್ತೀವಿ, ಎಷ್ಟೋ ಜನ ವಾಂತಿ ಬೇದಿ ಅಂತ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಈ ರೂಟಾ ವ್ಯಾಕ್ಸಿನ್ ಏನದ ಅತಿಸಾರ ಬೇದಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಈ ವ್ಯಾಕ್ಸಿನ್ ಕೊಡ್ತೀವಿ. ಆಮೇಲೆ ನೋಡ್ರಿ ದಡಾರ ರುಬೆಲ್ಲ, JE ಮತ್ತು ವಿಟಮಿನ್ A. ಇದು ಎದರ ಸಲುವಾಗಿ ಅಂತಂದ್ರ ಮಕ್ಕಳಿಗೆ ಎಷ್ಟೋ ಜನರಿಗೆ ಹಿಂದಕ್ಕ ಇರಳುಗಣ್ಣು ಹೋಗ್ತೀವಿ. ಯಾವ್ದ್ರಿ? ಇರಳುಗಣ್ಣಿಗೆ ಸಾಯಂಕಾಲ ಆಯ್ತು 6-7 ಆಯ್ತು ಅಂತಂದ್ರೆ ಇರಳುಗಣ್ಣ ಅಂತ ಹೋತಾವ ಅಂತ ಅಂತಾರ. ಇರಳುಗಣ್ಣ ಅಂತಾರ ನೋಡ್ರಿ, ಸ್ವಲ್ಪ ಆಡು ಭಾಷೆದಾಗ ಇರಳುಗಣ್ಣು ಹೋತವ್ರಿ ನಮಗ ಅಂತ ಅಂತಾರಲ್ಲ, ಆ ಇರಳುಗಣ್ಣು ಬರಬಾರ್ದು. ಎಲ್ಲರ ನೋಡಿದ್ರೆ ಅಂದ್ರೆ ಯಾರಿಗ್ರೆ ಈಗ ಇತ್ತೀಚಿನ ದಿನದಾಗ ಇಲ್ಲಲ್ಲ, ಯಾರು ನೋಡಿಲ್ಲ ನೀವು. ಆ ಇರಳುಗಣ್ಣು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಇವೇನವ ಇಂಥ ವ್ಯಾಕ್ಸಿನ್ ನಾವು ಕೊಡ್ತೀವಿ. ದಡಾರ ರುಬೆಲ್ಲ ಇದಾಯ್ತು. ಇಷ್ಟು ಏನವ ಮುಂದ್ 5 ವರ್ಷ 10 ವರ್ಷ 16 ವರ್ಷಕ್ಕೆ TD ಮತ್ತು TT ಅನ್ನೋದು, ಈಗ ಅವಾಗ ಏನಿತ್ತು TT ಇತ್ತು, ಈಗ ಅದು TD ಮಾಡ್ಯಾರ. ಇದು ಎದಕ್ಕ? ಯಾವ್ದ್ರೆ ಏನ್ರೆ ಕಾಲಿಗೆ ಗಾಯ ಆಯ್ತು, ಏನ್ರೆ ಕಬ್ಬಿಣ ಅಂಶ ಕಟ್ಟಿಗೆ ಏನ್ರೆ ಹತ್ತಿತ್ತು ಮಾಡ್ತಂದ್ರ ಅದು ಸೆಪ್ಟಿಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ಈ TD ವ್ಯಾಕ್ಸಿನ್ ಅನ್ನು ಕೊಡ್ತೀವಿ. ಎಷ್ಟು ಹಿಡ್ಕೊಂಡು ನಾವು 5, 6 ಮತ್ತು 10ನೇ ಕ್ಲಾಸ್ ಇರೋಂತ ಮಕ್ಕಳಿಗೆ ಎಲ್ಲರಿಗೆ ನೀವು ಏನ್ರೆ ಪೆಟ್ಟ ಐತೆ ಅಂದ್ರೆ ಬರ್ತಿರಲ್ರಿ ಒಂದು TT ಇಂಜೆಕ್ಷನ್ ಕೊಡ್ರಿ ಅಂತ, ಅದು TT ಮಾಡಿ ಈಗ TD ಮಾಡ್ಯಾರ ಕೊಡ್ರಿ ಅಂತ ಬರ್ತಿರಲ್ಲ ಎಲ್ಲ ಇಂಜೆಕ್ಷನ್, ಹೌದಲ್ರಿ? ಅದೇ ಇಂಜೆಕ್ಷನ್. ಬಹಳಷ್ಟು ಜನ ಇಂಜೆಕ್ಷನ್ ಅಂದ್ರೆ ಓಡೇ ಹೋಗ್ತೀರಿ, ಯಾರು ತಗೊಳ್ಳೇರಿ ನೀವು. ಹುಡುಗಿಯರು ತಗೊಳ್ಳ ಬಲ್ಕಿ ಯಾರು ಜಾಸ್ತಿ. ಹುಡುಗರು ನಮ್ಮ ಮನೆ ಯಾರೋ ಡಿಗ್ರಿ ಕಾಲೇಜ್ ಒಬ್ಬರು ಬಂದ್ರೆ ಇಂಜೆಕ್ಷನ್ ಮೇಡಮ್ ಆಮೇಲೆ ಬರ್ತೀವ್ರಿ ಅಂತ ಯಾಕೆ ತಗೋಬೇಕ್ರಿ? ಇಂಜೆಕ್ಷನ್ ತಗೋಬೇಕು, ಸರ್ಕಾರ ಕಡೆಯಿಂದ ಬರಂತ ಗುಳಿಗೆಗಳು ತಗೋಬೇಕು. ನೀವು ಈ ಅಪೌಷ್ಟಿಕ ಇರೋಂಥದ್ದು ಗರ್ಭಿಣಿಯರಲ್ಲಿ ಮಹಿಳೆಯರಲ್ಲಿ ಒಂದು ಯುವಕ ಯುವತಿಯರಲ್ಲಿ ಜಾಸ್ತಿ ಅಪೌಷ್ಟಿಕ ಏನ್ ಕಂಡು ಬಂದ್ರಲ್ರಿ, ಅವರಿಗೆ HIV ರೋಗ ಸೋಂಕಿತವಾಗ್ಲಿಕ್ಕೂ ಕಾರಣ ಅದ. ಅದು ತಲೆಗೆ
ಒಂದು HIV ರೋಗ ಆಗ್ಲಿ, ಒಂದು ಕ್ಷಯ ಅಂದ್ರೆ TB ರೋಗ. ಯಾಕಂದ್ರೆ ವೀಕ್ನೆಸ್ ಇದ್ದಿರ್ತಾರ, ಹೇಳಕ್ಕಾಗಲ್ಲ. ಅವರು ಎದುರು ಯಾರೇ ಒಬ್ರು ಸಡನ್ ಆಗಿ ಅಂತ ರೋಗಿಗಳು ಯಾರೇ ಬಂದ್ರು ಮಾಡಿದ್ರ ಅಂದ್ರೆ ಇದೊಂಥರ ಸಾಂಕ್ರಾಮಿಕ ರೋಗ ರೀ ಇದು. ಕ್ಷಯ ರೋಗ, HIV ರೋಗ ಅಂತಲ್ಲ, ಕ್ಷಯ ರೋಗ ಏನೋ ಒಂದು ಸಾಂಕ್ರಾಮಿಕ ರೋಗ ಇದೆ. ಸಡನ್ ಆಗಿ ಬಂದಾಗ ಅವ್ರು ಎದುರು ನಿಂತರು ಮಾಡಿದ್ರು ಅಂತಂದ್ರ ಅವ್ರು ಇರಂತ ತುಂತುರು ಹನಿಗಳು ನಮಗ್ ಬಂದ್ ಸಿರಿತು ಮಾಡ್ತಂದ್ರ ನಾವು ಆಟೋಮೆಟಿಕ್ ಆಗಿ ವೀಕ್ನೆಸ್ ಇದ್ದಿರ್ತೀವ ಮೊದ್ಲೇ, ಹೌದಲ್ಲ? ಆಗ್ನೂ ಆಗೋದು. ಈ ದೊಡ್ಡ ಸ್ಟೇಜ್ ಮೇಲೆ ಮಾತಾಡೋಕು ಮಾಡಕ್ಕಾರ ನಮಗೂ ಫಸ್ಟಿಗೆ ಭಯ ಅನ್ನೋದಿತ್ತು. ಆದ್ರೂ ಸರ್ ಅವ್ರಿಗೆ ಅಂದಿದ್ದ, ಮೇಡಮ್ ಅವ್ರೆ ನಾ ಮಾತಾಡ್ತೀನಿ, ನಂಗೆ ಆದಲ್ಲಿ ಮಾತಾಡಕ್ಕೆ ನೋಡ್ರಿ ಅಂತಂದ್ರೆ, ಸರ್ ಬ್ಯಾಡ್ರಿ ಫಸ್ಟ್ ನಾ ಮಾತಾಡಾದ್ಮೇಲೆ ಏನೇನು ಹೇಳ್ತೀನಿ ತಪ್ಪು ನಾ ಆಮೇಲೆ ನಿಮ್ ನೋಡಿ ಕರೆಕ್ಷನ್ ಮಾಡ್ಕೊತೀನಿ ಅಂತಂದ್ರೆ ಆದಷ್ಟು ಇದ್ರದಿಂದ ಹೇಳಿನಿ. ಇದ್ರ ಬಗ್ಗೆ ನೀವು ತಿಳಿದಾದ ತಿಳ್ಕೊಡಿ ಅಂತಂದು ನಾನು ಭಾವಿಸ್ಕೊಂಡು ನಾನು 2 ಮಾತುಗಳಿಗೆ ಶಿಕ್ಷಕರೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತಿನ ದಿನ ನಾವು ಈ ಯುನಿಸೆಫ್ ಮತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ರೋಗ ನಿರೋಧಕ ಟೀಕಾಕರಣ, ಅಪೌಷ್ಟಿಕತೆ ಆಹಾರ ಮತ್ತು ಅನಿಮಿಯಾ ಮುಕ್ತ ಕರ್ನಾಟಕದ ಬಗ್ಗೆ ಕಾರ್ಯಕ್ರಮವನ್ನು ಕೊಂಡು ತಮಗೆಲ್ಲರಿಗೆ ಆರೋಗ್ಯ ಜಾಗೃತಿಯನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವು ಸದೃಢವಾಗಿ ಒಂದು ಆರೋಗ್ಯ ಕರ್ನಾಟಕ, ಆರೋಗ್ಯ ಭಾರತವನ್ನು ನಿರ್ಮಾಣ ಆಗಲಿ ಅಂತೇಳಿ ಎಲ್ಲರಿಗೆ ನಮಸ್ಕರಿಸುತ್ತಾ, ನಾನು ಇವತ್ತು ಮುಖ್ಯವಾಗಿ ಅನಿಮಿಯಾ ಮುಕ್ತ ಇದರ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ. ಮೇಡಮ್ ಅವರು ಆಲ್ಮೋಸ್ಟ್ ಆಗಿ ಮಾತಾಡಿದ್ದಾರೆ, ಅವ್ರು ಏನೇನು ಬಿಟ್ಟಿದ್ದಾರೆ ಅದನ್ನು ಆಡಬೇಕಾಗುತ್ತೆ ಮತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಅನಿಮಿಯಾ, ರಕ್ತಹೀನತೆ. ಫಸ್ಟ್, ರಕ್ತಹೀನತೆ ಎಂದರೇನು ನೋಡಿ. ನಮ್ಮ ದೇಹದಲ್ಲಿ ಏನು ರಕ್ತ ಚಲಾವಣೆ ಇರುತ್ತೆ, ಅದರಲ್ಲಿ ರೆಡ್ ಬ್ಲಡ್ ಸೆಲ್ಸು, ವೈಟ್ ಬ್ಲಡ್ ಸೆಲ್ಸು, ಪ್ಲೇಟ್ಲೆಟ್ಸು, ಪ್ಲಾಸ್ಮಾ ಇದನ್ನೆಲ್ಲ ಇರುತ್ತೆ. ಯಾವಾಗಲೂ ಆರೋಗ್ಯವಾಗಿರ್ಬೇಕಂತಂದರೆ ನಾವು ಹಾರ್ಟ್ ಮತ್ತು ಬ್ರೈನ್ ಎಲ್ಲ ಅಂಗಗಳ ಫಂಕ್ಷನ್ ಹಿಡಿಬೇಕಂದ್ರೆ ರಕ್ತ ಚಲಾವಣೆ ಆಗ್ತಾ ಇರಬೇಕು. ಅದರ ಜೊತೆಯಲ್ಲಿ ಎಲ್ಲ ಅಂಗ ಶೆಲ್ಲು, ಟಿಶ್ಯೂ ಎಲ್ಲಕ್ಕೆ ಆಮ್ಲಜನಕವನ್ನು ಅತಿ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಅದಕ್ಕಾಗಿ ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಅಂತೇನಿರುತ್ತದೆ, ಅದರ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ ಎಲ್ಲ ಅಂಗಗಳಿಗೆ ಆಮ್ಲಜನಕವನ್ನು ಒದಗಿಸುವುದು. ಹೌದಾ? ಯಾವಾಗ ನಮ್ಮ ದೇಹದಲ್ಲಿ ಆಮ್ಲಜನಕದ ಒಂದು ಮಟ್ಟ ನಾರ್ಮಲ್ ಲೆವೆಲ್ಗಿಂತ ಕಡಿಮೆ ಆದಾಗ ಆ ಒಂದು ಕಂಡೀಷನ್, ಅದು ರೋಗ ಏನಲ್ಲ ಆ ಕಂಡೀಷನ್ನು, ಬಟ್ ಆ ಕಂಡೀಷನ್ನು ಬೇರೆ ಬೇರೆ ರೋಗಗಳಿಗೆ ದಾರಿ ಮಾಡಿಕೊಳ್ಳುತ್ತದೆ. ಆ ಒಂದು ಕಂಡೀಷನ್ಗೆ ನಾವು ಅನೇಮಿಯಾ ಮತ್ತು ರಕ್ತಹೀನತೆ ಅಂತ ಹೇಳ್ತೀವಿ. ಈಗ ನಾವು ಅದರಲ್ಲಿ ಭಾಳಷ್ಟು ಟೈಪ್ ಇದೆ, ಮುಖ್ಯವಾಗಿ 3 ಟೈಪ್ಸು: ಮೈಕ್ರೋಸೈಟಿಕ್ ಅನಿಮಿಯಾ ಮತ್ತು ಮ್ಯಾಕ್ರೋಸೈಟಿಕ್ ಅನಿಮಿಯಾ ಮತ್ತು ನಾರ್ಮೋಸೈಟಿಕ್ ಅನಿಮಿಯಾ. ಈಗ ನಾರ್ಮೋಸೈಟಿಕ್ ಅನಿಮಿಯಾ ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್ ಏನು ಕ್ವಾಂಟಿಟಿ ಇದೆ ಅದು ಲೆವೆಲ್ ಆಗಿರುತ್ತೆ, ಬಟ್ ಅದರ ಏನು ಫಂಕ್ಷನ್ ಇರುತ್ತೆ ಅದು ಡಿಸ್ಫಂಕ್ಷನ್ ಆಗಿರುತ್ತೆ, ಅದಕ್ಕೆ ನಾರ್ಮೋಸೈಟಿಕ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೈಕ್ರೋಸೈಟಿಕ್ ಅನಿಮಿಯಾ, ಅದರಲ್ಲಿ ಸೆಲ್ಸ್ ಇದು ಅದರ ಗಾತ್ರ ದೊಡ್ಡದಾಗಿರುತ್ತೆ, ಬಟ್ ಆ ಸೆಲ್ಸ್, ಅದು ರೆಡ್ ಬ್ಲಡ್ ಸೆಲ್ಸು ಇನ್ಫೆಕ್ಷನ್ ಆಗಿರುತ್ತೆ, ಡಿಸ್ಫಂಕ್ಷನ್ ಆಗಿರುತ್ತೆ, ಅದು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅನಿಮಿಯಾ ಆಗಿ ಬೇರೆ ಬೇರೆ ರೋಗಗಳಿಗೆ ಕಾರಣ ಆಗುತ್ತೆ. ಇನ್ನೊಂದು ಮೈಕ್ರೋಸೈಟಿಕ್, ಅಲ್ಲಿ ರೆಡ್ ಬ್ಲಡ್ ಸೆಲ್ಸು ಅದರ ಗಾತ್ರ ಕಡಿಮೆ ಆಗಿರುತ್ತೆ ಮತ್ತು ಅದನ್ನು ಕೂಡ ಬೇರೆ ಬೇರೆ ಅದರಲ್ಲಿ ಅನಿಮಿಯಾ ಅದು ಕ್ವಾಂಟಿಟಿಯಲ್ಲಿ ಡಿವೈಡ್ ಮಾಡುತ್ತೆ. ಮತ್ತು ಮುಖ್ಯವಾಗಿ ನಾವು ನಮ್ಮ ಸೊಸೈಟಿನಲ್ಲಿ ಮಕ್ಕಳಲ್ಲಿ ಆಗಲಿ, ಅಡೋಲೆಸೆಂಟ್ಸಲ್ಲಾಗಲಿ ಮತ್ತು ಹಿರಿಯರಾಗಲಿ ಬಹಳಷ್ಟು ಕಂಡು ಬರ್ತಕ್ಕಂಥ ವಯಸ್ಸಿನ ಅನುಗುಣವಾಗಿ ಮತ್ತು ಅದು ಕ್ವಾಂಟಿಟಿಯ ಅನುಗುಣವಾಗಿ ಬೇರೆ ಬೇರೆ ವಿಧಗಳಲ್ಲಿ ವಿಂಗಡಿಸಲಾಗುತ್ತದೆ. ಉದಾಹರಣೆಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಐರನ್ ಅಂದರೆ ನಿಮ್ಗೆ ಗೊತ್ತು, ಕಬ್ಬಿಣ. ಹೌದಾ? ಕಬ್ಬಿಣ ಒಂದು ವೇಳೆಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕಬ್ಬಿಣಾಂಶ
ಒದಗಿಸಲ್ಪಟ್ಟಿಲ್ಲ ಅಂತಂದ್ರೆ ಅವಾಗ ಏನ್ ಅನಿಮಿಯಾ ಆಗುತ್ತೆ, ಆ ಅನಿಮಿಯಾ ಕಂಡೀಷನ್ಗೆ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಹೇಳ್ತೀವಿ. ಅದು ಹೇಗೆ ಬರುತ್ತೆ ಅಂತಂದ್ರೆ ಮುಖ್ಯವಾಗಿ ಈಗ ನಾವೇನು ಆಹಾರ ತೆಗೆದುಕೊಳ್ತೀವಿ, ಆಹಾರ ಕೆಲವೊಂದು ಆಹಾರಗಳು ಕಬ್ಬಿಣಾಂಶವನ್ನು ಹೊಂದಿರ್ತವೆ. ಮುಖ್ಯವಾಗಿ ಪಾಲಕ್ ಪಲ್ಯ, ಸೊಪ್ಪು, ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ, ಬೀಟ್ರೋಟ್ ನೀವು ನೋಡಿರ್ಬೋದು, ಕೆಂಪಿರ್ತಾರೆ ಬೀಟ್ರೋಟು, ಮತ್ತೆ ಶೇಂಗಾ ಬೀಜ, ಬೆಲ್ಲ, ಇಂಥವೆಲ್ಲ ನೀವು ಸಮತೋಲನವಾಗಿ ಆಹಾರದಲ್ಲಿ ತೆಗೆದುಕೊಳ್ಳಿಲ್ಲಂದ್ರೆ ದೇಹದಲ್ಲಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಆಗುತ್ತೆ. ಈಗ ಇದು ಹೆಚ್ಚಾಗಿ ಕಂಡುಬರೋದು 18 ರಿಂದ 25 ಇಯರ್ಸ್ ಅಲ್ಲಿ ಮತ್ತು ಗರ್ಭಿಣಿಯ ತಾಯಿ. ಈಗ ಒಂದ್ ವೇಳೆಗೆ ಇದನ್ನು ತೆಗೆದುಕೊಳ್ಳಿಲ್ಲಂದ್ರೆ ಹುಡುಗಿಯರಲ್ಲಿ ಏನು ಋತುಸ್ರಾವ ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಗರ್ಭಿಣಿಯರಲ್ಲಿ ತಾಯಿಗಲ್ಲದೆ ಮುಂದೆ ಹುಟ್ಟತಕ್ಕ ಮಗು ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಮುಂದೆ ಮಗುವಿಗೆ ಬೇರೆ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಲಿಂಫೋಸೈಟಿಕ್ ಮತ್ತು ಇದು ಮುಖ್ಯವಾಗಿ B12 ವಿಟಾಮಿನ್ ಅಂತ ಏನು ನಮ್ಮ ಅಂದರೆ ಈಗ ನರ ದೌರ್ಬಲ್ಯಗಳು ಕೆಲವೊಬ್ಬರಿಗೆ ನಾವು ಕಂಡು ಬರ್ತೀವಿ. ಅದನ್ನು ಆಗಬಾರ್ದು. ನಾವು ಯಾವಾಗಲೂ ವೀಕ್ನೆಸ್ ಕಾಣಬಾರ್ದು. ನಾವು ಯಾವಾಗಲೂ ಹಿಂಗೆ ದಟ್ಟಮಟ್ಟವಾಗಿರಬೇಕು. ಈಗ ನಾವು ಒಂದು ವೇಳೆಗೆ ಹಿಂಗೆ ಮಲ್ಕೊಂಡಿದ್ರು ಕೂಡ ನೀವು ಎಬ್ಬಿಸಿದ್ರೆ ಅದು ನಾವು ಏನಂತ ಹೇಳ್ತೀವಿ ಅದನ್ನು ನೀವು ಅಚ್ಚುಕಟ್ಟಾಗಿ ಅಂದರೆ ಅಟ್ರಾಕ್ಟಿವ್ ಅಂದರೆ ಅಲರ್ಟ್ ಆಗಿ ಮಾಡ್ತಕ್ಕಂಥ ಶಕ್ತಿ ಹೊಂದಬೇಕಂದ್ರೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ವಿಟಾಮಿನ್ಸ್ ಅಲ್ಲಿ B12 ಬಹಳ ಮುಖ್ಯವಾದ ಸಹಾಯವಾಗುತ್ತದೆ. ಅದಕ್ಕಾಗಿ ತಾವೆಲ್ಲರೂ ವಿಟಾಮಿನ್ಸ್ ಹೆಚ್ಚಾಗಿ ನಾನ್ವೆಜ್ಜಲ್ಲಿ ಕೂಡ ಇದನ್ನು ದೊರೆಯುತ್ತದೆ ಮತ್ತು ತರಕಾರಿಯಲ್ಲಿ, ಮತ್ತೆ ಹಾಲು, ಮೊಟ್ಟೆ, ಮೀನು. ಒಂದು ವೇಳೆಗೆ ಕೆಲವೊಬ್ಬರು ನಾನ್ವೆಜ್ ತಗೊಳ್ತಾ ಇದ್ದಂದ್ರೆ ಅವರು ತರಕಾರಿ, ಹಾಲು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಅದನ್ನು ಲೋಡ್ ಮಾಡೋಕ್ಕೆ ನಿಮ್ಗೆ ಸಹಾಯವಾಗುತ್ತದೆ. ಪೌಷ್ಟಿಕ ಆಗಿ ಏನು ಇರ್ತೀವಿ, ನಾವು ಹೆಲ್ದಿಯಾಗಿ ಇರ್ತೀವಿ ಅಂತೀವಲ್ಲ, ಅದನ್ನು ಒಂದು ರೀಸನ್. ಸರಿತಾ ಅವರೇ ಮತ್ತು ಇಲ್ಲಿ ಕೊಟ್ನೂರಿನ ಒಂದು ಸಮುದಾಯದ ಕೇಂದ್ರದ ಒಂದು ಶ್ರೀ ಚಂದ್ರಪಾಷ ಸರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ NSS ಅಧಿಕಾರಿಗಳಾಗಿರುವಂಥ ಶಿವಲಿಂಗ ಸರ್ ಅವರೇ, ಸಹ ಸಂಯೋಜಕರಾಗಿರುವಂಥ ನಮ್ಮ ಅಲ್ಲಂಪ್ರಭು ಸರ್ ಅವರೇ, ರಾಜೇಶ್ವರಿ ಮೇಡಮ್ ಅವರೇ, ಮೇಡಮ್ ಅವರೇ ಮತ್ತು ನಮ್ಮ ಬಸೀನ ಸರ್ ಅವರೇ, ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಸಮಾಜ ಬದಲಾವಣೆಯಾದಂತೆ, ಜಗತ್ತು ಅಭಿವೃದ್ಧಿಯಾದಂತೆ ಇವತ್ತು ಯಾಕೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಬಂದಿಲ್ಲಿ? ಒಂದು 50 ವರ್ಷಗಳ ಹಿಂದೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡುವಂಥ ಪ್ರಶ್ನೆ ಉದ್ಭವಿಸಿರಲಿಲ್ಲ. ಯಾಕಂದರೆ ಜನ ಇವತ್ತು ಹೇಗಿದ್ದಿರ್ತದ್ರಲ್ಲಿ ಹಸಿವಾದ ಊಟ ಮಾಡ್ತಾ ಇದ್ರಲ್ಲಿ, ನಿದ್ದೆ ಬಂದಾಗ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ರಲ್ಲಿ, ನೀರಿಣಿಕೆ ಆದಾಗ ನೀರು ಕೊಡ್ತಾ ಇದ್ರಲ್ಲಿ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಹೋಗಿದ್ದೀವಿ. ಯಾವುದನ್ನು ತಿನ್ನಬೇಕು ಅದನ್ನು ತಿಂತಾ ಇಲ್ಲ, ಯಾವುದನ್ನು ತಿನ್ನಬಾರ್ದನ್ನು ತಿಂತಾ ಇದ್ದೀವಿ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ಇಂಥ ಚರ್ಚೆಗಳನ್ನು ಮಾಡಬೇಕಂತ ಒಂದು ಅನಿವಾರ್ಯತೆ ಉಂಟಾಗಿದೆ. ಅದರಿಂದ ನಮ್ಮ ಒಂದು ಏನಾಗಿದೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ. ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಾವು ಸಿಪ್ಪರಾಗಿ ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ಮನೆಯಲ್ಲಿ ಬಿಸಿ ಬಿಸಿ ರೊಟ್ಟಿ ಸಿಗ್ತಾ ಇತ್ತು. ಇಲ್ಲಿ ಸಿಗದೇ ಇದ್ರೆ ರಾತ್ರಿ ಉಳಿದಿರುವಂಥ ತಂಗಡ ರೊಟ್ಟಿಯನ್ನ ಕುದಿಬೇಳೆ ಅಂತ ಇರ್ತೀವಲ್ಲ, ಅದನ್ನ ಇಟ್ಕೊಂಡು ನಾವಿಲ್ಲಿ ಅದು ಏನು ಸಿಗ್ತಾ ಇತ್ತು ಬೆಳಗ್ಗೆ ತಕ್ಷಣ ಊಟ ಮಾಡಿ ನಾವು ಇಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಮತ್ತೆ 1:30 ಬಂದು ಮತ್ತೆ ಒಂದ್ಸರಿ ಊಟ ಮಾಡ್ತಾ ಇದ್ದೀವಿ. ರಾತ್ರಿ ಒಂದ್ಸರಿ ಊಟ ಮಾಡ್ತೀವಿ. 4 ಗಂಟೆಗೆ ಸ್ಕೂಲಿಂದ ಬಂದ ನಂತರ ಮನೇಲಿ ಏನು ಸಿಗ್ತಪ್ಪ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲಿ ಹುಡ್ತಾ ಇದ್ದೀವಿ? ಇಲ್ಲಿ ಮನೇಲಿರುವಂತಹ ಒಂದು ಇಲ್ಲಿ ಅಡಿಕೆ ಗಡಿಗೆ ಅಂತ ಇರ್ತಿದ್ದೀವಿ. ಇವಾಗ ಯಾವ ಇಲ್ಲ. ಎಲ್ಲಿ ಶೈಲ ಸಿಗ್ತವೆ ಇಲ್ಲಿ, ಎಲ್ಲಿ ಪುಟಾಣಿ ಸಿಗ್ತವೆ ಇಲ್ಲಿ, ಎಲ್ಲಿ ಬೆಲ್ಲ ಸಿಗ್ತವೆ ಇಲ್ಲಿ, ಏನು ಸಿಗ್ತಂತ ಹುಡುಕ್ಯಾಡಿ ತಿಂತಾ ಇದ್ದೀವಿ. ಇಲ್ಲಿ ನಮ್ಮ ತಾಯಿ ಹೊಲಿಂದ ಬರ್ಬೇಕಾದ್ರೆ ಎಲ್ಲ ಒಂದು ಹುಡುಕ್ಯಾಡ್ಬಿಟ್ಟು ಏನು ಸಿಗ್ತದೆ ತಿಂದು ಬಿಟ್ಟು ಮತ್ತೆ ಆಡಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ನಮ್ಗೆ ಯಾವುದು ಅಪೌಷ್ಟಿಕತೆ ಇರಲಿಲ್ಲ, ನಮಗೆ ಅನಿಮೆ ಇರಲಿಲ್ಲ, ನಮಗೆ SB ಇರಲಿಲ್ಲ, ಯಾವುದೂ ಸಮಸ್ಯೆ ಇರಲಿಲ್ಲ. ಯಾಕಂದ್ರೆ ನಾವು ಪ್ರಕೃತಿಯೊಂದಿಗೆ ನಾವು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಅವಾಗ ಹೊಲದಲ್ಲಿ ಸಿಗ್ತಾ ಇರುವಂತಹ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೊಲದಲ್ಲೇ ಟೊಮೊಟೊ ಬೆಳೀತಾ ಇದ್ರು, ಬದ್ನಿಕಾಯಿ ಬೆಳೀತಾ ಇದ್ರು, ಮೆಣಸಿನಕಾಯಿ ಬೆಳೀತಾ ಇದ್ರು. ಸಾಯಂಕಾಲ ಬರ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು? ಇಲ್ಲಿ ಅವೆಲ್ಲ ತರ್ತಾ ಇದ್ರೆ ಅವತ್ತು ಏನ್ ತರ್ತಾರೆ ಅದನ್ನೇ ಅಡಿಗೆ ಮಾಡಿಬಿಟ್ಟು ಅದನ್ನ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ದಿನಲ್ಲ ಬರ್ಬೇಕಾದ್ರೆ ಇಲ್ಲಿ ಅವಾಗ ಹೆಸರುಕಾಯಿ ತರ್ತಾ ಇದ್ರು, ಹೆಸರುಕಾಯಿ ತಿಂತಾ ಇದ್ದೀವಿ. ಇಲ್ಲಿ ಕಡ್ಲಿಕಾಯಿ ತಿಂತಾ ಇದ್ದೀವಿ. ಇಲ್ಲಿ ಮತ್ತೆ ಇಲ್ಲಿ ಏನಂದ್ರೆ ಸೀತಿ ತಿಂತಾ ಇದ್ದೀವಿ. ಇಲ್ಲಿ
ಮನೆಯಲ್ಲಿರುವಂತಹ ಒಂದು ಇಲ್ಲಿ ಜ್ಯೂಸನ್ನ ಮಾಡಿಕೊಂಡು ಅಲ್ಲೇ ಮಜ್ಜಿಗೆಯನ್ನು ಕೊಡೋದು ಸೇವನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿರ್ತಾ ಇದ್ದೀವಿ. ಇವತ್ತೇನಾಗಿದೆ, ಮಕ್ಕಳಿಗೆ ಇವತ್ತು ಅಂತ ಆಹಾರವನ್ನ ಕೊಡ್ತಾ ಇಲ್ಲ. ನಾವೇನಪ್ಪ ಎಲ್ಲ ಮಕ್ಕಳಿಗೆ ಇಂಥದ್ದು ಪೆರೆಕ್ಸ್ ತಿನ್ರಿ, ಸಿರ್ಲ್ಯಾಕ್ ತಿನ್ರಿ, ಇಂಥದ್ದೆಲ್ಲ ತಿಳಿಸ್ಬಿಟ್ಟು ನಮ್ಮ ಮಕ್ಕಳ ಆರೋಗ್ಯವನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ಅದೇ ನಾವು ಪ್ರಕೃತಿಯ ಪರವಾಗಿಲ್ಲ, ಪ್ರಕೃತಿಗೆ ವಿರುದ್ಧವಾಗಿರುವಂತಹ ಒಂದು ಕಾರಣಕ್ಕೆ ಇಂತೆಲ್ಲ ಒಂದು ಸಮಸ್ಯೆಗಳು. ಹಾಗೆ ಮತ್ತೆ ಇವತ್ತು ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಸಿರಿಧಾನ್ಯಗಳು, ಅದೇ ನುಚ್ಚು ತಿಂತಿದ್ದೀವಿ, ಇಲ್ಲಿ ಅದೇ ನವಣಿಗಳನ್ನ ತಿಂತಿದೀವಲ್ಲ, ಇವತ್ತು ಮತ್ತೆ ಅದನ್ನ ನಾವಿಲ್ಲಿ ಬಾಟಲ್ಗಳಲ್ಲಿ ಹಾಕಿ ಮತ್ತೆ ಪೌಡರ್ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಇಲ್ಲಿ ಹಾರ್ವೆಸ್ಟ್ನ ಒಳಗಡೆ ಸಿರಿಧಾನ್ಯ ಇದೆ ಕುಡಿರಪ್ಪ. ಮತ್ತೆ ವಾಪಸ್ ಹೆಂಗಂದ್ರೆ ಯಾವ್ದೋ ಒಂದು ಹೇಳಿದ್ರೆ ಮಾತ್ರ ಕುಡಿತೀವಿ. ಇಲ್ಲಿ ಮೊದಲು ಅಂದ್ರೆ ನವಣಿ ಮಾನ ಊಟ ಮಾಡ್ತಾ ಇದೀವಿ, ಇಲ್ಲಿ ಬರಗು ಎಲ್ಲ ಊಟ ಮಾಡ್ತಾ ಇದೀವಿ. ನಮ್ಮ ಮನೆ ಒಳಗಡೆ ಎಲ್ಲ ಮಾಡಿದಂಥದ್ದು. ನಾವು ಹೈಸ್ಕೂಲ್ ಬರೋವರೆಗೆ ಮನೆ ಒಳಗಡೆ ಅನ್ನ ಮಾಡ್ತಿರ್ಲಿಲ್ಲ. ಯಾವಾಗ ಅನ್ನ ಮಾಡ್ತಾ ಇದ್ರು, ಯಾವುದೋ ಹಬ್ಬ ಇದ್ರೆ ಮನೆಗೆ ಯಾರು ನೆಂಟರು ಬಂದ್ರೆ ಮಾತ್ರ ಬಿಳಿ ಅನ್ನ ಮಾಡ್ತಾ ಇದ್ರಿ. ಇವತ್ತೇನಾಗಿದೆ, ಅದೇ ನಮ್ಮ ಮುಖ್ಯ ಆಹಾರ ಆಗಿದೆ. ಯಾವುದು ಅನ್ನ. ರೊಟ್ಟಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಹಾಗೆ ಇಲ್ಲಿ ರೊಟ್ಟಿ ಮಾಡೋದು ಕಮ್ಮಿ ಆಗಿದೆ. ಸರಳಪ್ಪ, ಚಪಾತಿ ಬಡಿಯೋದು, ಅನ್ನ ಕೂದಿಸಿಡೋದು, ಅದನ್ನೇ ತಿನ್ನೋದು ಪೌಷ್ಟಿಕತೆ. ಅದರಿಂದ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂದ್ರೆ ನಮ್ಮ ಒಂದು ಅಡಿಗೆ ಮನೆಯಿಂದಲೇ ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಮತ್ತೆ ಅದಕ್ಕೆ ಮುಕ್ತಾಯ ಬರಬೇಕಾದ್ರೆ ಎಲ್ಲಿಂದ ಬರೋಕಿಲ್ಲಿ ಮತ್ತೆ ಅಡಿಗೆ ಮನೆಯಿಂದಲೇ. ಯಾರು ಕೂಡ ಅವತ್ತು ಹಣ್ಣುಗಳನ್ನು ಖರೀದಿ ಮಾಡ್ತಿರ್ಲಿಲ್ಲ. ಹಣ್ಣುಗಳಲ್ಲಿ ಹೊಲದಲ್ಲಿ ಸಿಗ್ತಾರಂತ ಹಣ್ಣುಗಳು, ಮಾವಿನ ಹಣ್ಣು ಅಥವಾ ಹುಟ್ಟಿನ ಹಣ್ಣು ಬರ್ತಿದ್ರಿ, ನಮ್ಮ ಕಡಲೆ ಹೊಲದಲ್ಲಿ ಬೆಳೀತಾ ಇದ್ರಲ್ಲಿ, ಅವನ್ನ ಬೆಳ್ಳಿ ಹಾಕ್ತಾ ಇದ್ರಲ್ಲಿ. ಇವತ್ತು ನಾವು ಹಣ್ಣು ಕೂಡ ಸಿಗ್ತಾ ಇಲ್ಲ, ಅದನ್ನೇ ತಿಂತಾ ಇದೀವಿ ನಾವು. ಶನಿವಾರ ಬಂತಪ್ಪ ನಮ್ಗೆ ಖುಷಿ. ಇಲ್ಲಿ ಮಧ್ಯಾಹ್ನ ತಕ್ಷಣ ನಾವು ಹೊಲಕ್ಕೆ ಹೋಗ್ತಿದ್ವಿ. ನಾವು ನಮ್ಮ ಇಬ್ಬರು ಸ್ನೇಹಿತರು ಶನಿವಾರ ಭಾನುವಾರ ಬಂತಂದ್ರೆ ಹೊಲಕ್ಕೆ ಹೋಗಿ ಕಡ್ಲೆಗೆ ತಿನ್ನೋದು, ಸುಟ್ಕೊಂಡು ತಿನ್ನೋದು, ಹುಟ್ಟಿನ ಹಣ್ಣು ತಿನ್ನೋದು, ಅದು ಮಾಡ್ತಾ ಇದೀವಿ. ಇಲ್ಲಿ ಇವತ್ತು ಯಾವುದು ಗೊತ್ತಿಲ್ಲ. ಹುಟ್ಟಿನ ಹಣ್ಣು ನೋಡಿದ್ರೆ ಇಲ್ಲಿ ನೋಡಿಲ್ಲ, ಕಡ್ಲಿಕಾಯಿ ಗೊತ್ತಿಲ್ಲ, ಅವಳಿ ಅಂದ್ರೆ ಗೊತ್ತಿಲ್ಲ, ಸೀತಿ ಗೊತ್ತಿಲ್ಲ. ಗೊತ್ತಲ್ಲ, ಇವತ್ತು ಸೀತಿ ಎಷ್ಟು ತಿಂದಿರ್ಲಿ. ನಾವು ಸ್ಪೆಷಲ್ ಸೀತಿ ತಿನ್ನಕ್ಕೆ ಒಂದು ಹೋಗಿದ್ದಿಲ್ಲ ಕಾಲೇಜಲ್ಲಿ. ನಮ್ಮ ಚಿಡುಪಾದ ನಮ್ಮ ಎಲ್ಲಿ ಸ್ಟಾಫ್ ಬಂದಿದ್ದಿಲ್ಲ ಸೀತಿ ತಿನ್ನಕ್ಕೆ. ಜೋಳದೊಂದೇ ಅಲ್ಲ, ನಾವು ಗೋಧಿನೂ ಕೂಡ ಸೀಟಿ ತಿಂತಾ ಇದ್ವಿ. ಗೋಧಿ ಸೀಟಿ ಕೂಡ ತಿಂತಾ ಇದ್ವಿ. ಅಂದ್ರೆ ಇಲ್ಲಿ ಇವತ್ತು ಏನಾಗಿದೆ, ನಾವು ಆಹಾರ ಪದ್ಧತಿಯಲ್ಲಿ ನಾವು ಮಾಡಿಕೊಂಡಿರುವಂತದ್ದು. ಇವತ್ತು ಮುಂಜಾನೆ ಬರುವಂತ ನಮ್ಮ ವಿದ್ಯಾರ್ಥಿನಿಯರು ಎಷ್ಟು ಜನ ಊಟ ಮಾಡಿ ಬರ್ತಿರಲಿ? ಬರೋದಿಲ್ಲ. ಬರ್ತಾರಲ್ಲಿ ಏನೋ ಒಂದಿಷ್ಟು ಅನ್ನ ನೋಡಿದ್ರೆ ಡಬ್ಬಿ ನೋಡಿದ್ರೆ ಇಷ್ಟೇ ಇರ್ತದೆ. ಅನ್ನ ಒಂದಿಷ್ಟೇ ಸಹ ಆಗಲಿ, ಅದು ತಿಂದ್ಬಿಟ್ಟು ಆಯ್ತು ಊಟ ಆಯ್ತು ನೋಡ್ರಿ. ಯಾರು ಒಬ್ಬರ ಬಾಡಿ ಕೂಡ ಹೆಂಗಿಲ್ಲ, ಎಲ್ಲ ಹಿಂಗಿದೆ. ಅದಕ್ಕಾಗಿ ನಾನು ಎನ್ ಎಸ್ ಮುಂದೆ ಏನ್ ಕೆಲಸ ಮಾಡೋಕಂದ್ರೆ ಫಸ್ಟ್ ಒಂದು ಕ್ಯಾಂಪ್ ಮಾಡಿರಲಿ. ಏನಂದ್ರೆ ಎಲ್ಲರಿಗೂ HB ಟೆಸ್ಟ್ ಮಾಡ್ರಿ, ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡ್ರಿ. ಫಸ್ಟ್ ಆ ಕ್ಯಾಂಪ್ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನೋಡಿದ್ರೆ ನನ್ನ 100ಕ್ಕೆ 70% ಜನರಲ್ಲಿ HB ಕಮ್ಮಿ ಇದೆ. ಎಷ್ಟು ಇರಬೇಕು ಮಿನಿಮಮ್? ಹೆಣ್ಮಕ್ಳ ಹತ್ರ 9 ಮೇಲೆ ಇರಬೇಕು. ಇಲ್ಲಿ HB ಎಷ್ಟು ಬೇಕು? ಇಲ್ಲಿ ಮಿನಿಮಮ್ 9 to 12 ಇರಬೇಕು. 9 ಅಂದ್ರೆ ಮಿನಿಮಮ್ ಬೇಸಿಕ್. ಇಲ್ಲಿ 12ವರೆಗೆ ಇರಬೇಕು. ಇಲ್ಲಿ ಅದಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ. ಅದಕ್ಕೆ ಹೆಣ್ಮಕ್ಳು ಚೆನ್ನಾಗಿ ಊಟ ಮಾಡೋದಕ್ಕಿಲ್ಲ. ಗಂಡು ಮಕ್ಕಳು ಊಟ ಮಾಡ್ತಾರಲಿ, ಅವ್ರು ಮುಂದೆ ಇರೋದಿಲ್ಲ. ಮನೆ ಹೋಗ್ತಾರಲಿ, ಹೋಟೆಲ್ ನಾಷ್ಟ ಮಾಡ್ತಾರೆ, ಅದು ತಿಂತಾರಲಿ. ಯಾರು ಕಲಿಯೋದಿಲ್ಲ. ಹೊರಗೆ ನೋಡ್ತಾರೆ, ಹೋಟೆಲ್ ತಿಂತಾ ಇರ್ತಾರೆ. ನೀವು ಎಲ್ಲಿ ತಿನ್ನೋದಿಲ್ಲ. ಮನೆಯಲ್ಲೂ ಕೂಡ ಅಡಿಗೆ ಮಾಡಿದ್ರು ಕೂಡ ಲಾಸ್ಟ್ ಊಟ ಮಾಡ್ತಾರೆ ಎಲ್ಲರೂ ಆದ್ಮೇಲೆ. ನಮ್ಮ ಮೇಡಮ್ದೆಲ್ಲ ಗೊತ್ತಿಲ್ಲ, ಲಾಸ್ಟ್ ಊಟ ಮಾಡ್ತಾರಲ್ಲಿ. ಯಾಕಂದ್ರೆ ಇನ್ನ ಮುಂದೆ ಎಲ್ಲರದಾಗಲಿ, ಮಕ್ಕಳದಾಗಲಿ ಟಿಫಿನ್ ಕಟ್ಟಿ, ನಮ್ಮ ಟಿಫಿನ್ ಕಟ್ಟು 11 ಗಂಟೆ ಊಟ ಮಾಡ್ತಾ ಇರ್ತಾರಲ್ಲಿ. ನಮ್ಮ ಮನೆಯಲ್ಲಿ ನನಗೂ ನಮ್ಮ ಮನೆ ಜಗಳ ಅದಕ್ಕೆ 11 ಗಂಟೆ ಊಟ ಮಾಡೋದಿಲ್ಲ. ಊಟ ಮಾಡೋದು ಈ ಕಾರಣಕ್ಕೆ ಅದರಲ್ಲಿ ಹೆಣ್ಣು ಮಕ್ಕಳು ಆರೋಗ್ಯದ ಸಮಸ್ಯೆ ಬಹುತೇಕವಾಗಿ ಹೆಣ್ಮಕ್ಕಳಿಂದ ಕಾಡ್ತಾ ಇರೋದ್ರಿಂದ ಅದರ ಪ್ರಭಾವ ಗೊತ್ತಾಗ್ತದೆ 3 ದಿನಗಳಲ್ಲಿ. ಇವತ್ತು ಮಕ್ಕಳಾಗ್ತಾರೆ, ಯಾಕೆ ಆಗ್ತಾ ಇಲ್ಲ? HB ಕಮ್ಮಿ ಇದೆ. ಆರೋಗ್ಯದ ಸಮಸ್ಯೆ ಯಾಕಿದ್ರೆ ನಾವು ಪೌಷ್ಟಿಕ ಆಹಾರದಿಂದ ನಿಮಗೆ ಭಾಷಣ ಬೇಡ. ಅದರಿಂದ ಮತ್ತೆ ನಾವಿಲ್ಲಿ ನಗರದ ಒಂದು ಆಕರ್ಷಣೆಗೆ ಒಳಗಾಗಿದ್ದೀವಿ. ಮತ್ತೆ ವಾಪಸ್ ಹೋಗ್ಬೇಕಾಗಿದೆ. ಬೆಳಗ್ಗೆ ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡಲಿ. ಮನೇಲಿ ಏನಿದೆ ಅದನ್ನ ಬಳಕೆ ಮಾಡಿಕೊಂಡು ತೊಗರಿ ಬ್ಯಾಳಿ ಇದೆ, ಒಂದಿಷ್ಟು ತೊಗರಿ ಬ್ಯಾಳಿ, ಒಂದಿಷ್ಟು ಹೆಸರು ಬ್ಯಾಳಿ, ಒಂದಿಷ್ಟು ಉದ್ದಿನ ಬ್ಯಾಳಿ, ಒಂದಿಷ್ಟು ಚನಗಿ ಬ್ಯಾಳಿ, ಏನು ಸಿಗದೇ ಇದ್ರೆ ಮನೆಯಲ್ಲಿ ಕಡ್ಲಿ ಇಟ್ಟಿರ್ತದೆ, ಅದನ್ನೇ ಬಿಟ್ಟ ಮಾಡ್ಕೊಂಡು ತಿನ್ರಿ. ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ತಿರಲಿ. ಅದನ್ನೇ ಮತ್ತೆ ಬಿಡಿಸ್ಕೊಡಲಿ ವಾಪಸ್. ಇಲ್ಲಿ ವಾಪಸ್ ಮತ್ತೆ ಹಳೆ ಪದ್ಧತಿಯನ್ನು ಮಾಡ್ಕೊಂಡು ಇಲ್ಲಿ ಬೆಳಗ್ಗೆ ಊಟ ಮಾಡ್ಕೊಂಡು ಇರೋನಿಗೆ ಊಟ ಮಾಡಿ ಹೋಗ್ತಂತ ಮನೇಲಿ ಜಗಳ ಮಾಡಿ ನೀವೇ ಮಾಡ್ಕೊಂಡು ಊಟ ಮಾಡಿ ಬಂದ್ರಲ್ಲಿ. ಮಧ್ಯಾಹ್ನ ಟಿಫಿನ್ ತನ್ರಿ, ಇಲ್ಲಿ ಊಟ ಮಾಡ್ರಿ. ವಾಪಸ್ ಹೋಗಿ ರೆಸ್ಟೋರೆಂಟ್ ಕುಂತಾಗ ಹಸುವ ಇರ್ತದೆ, 100 ರೂಪಾಯಿ ಕೊಟ್ಟು ಕುರ್ಕುರೆ ತಿಂದೆ, ಇಲ್ಲಿ ಪಾನಿಪುರಿ ತಿಂದೆ, ಎಲ್ಲ ಸಮಸ್ಯೆ ಎಲ್ಲ ಊಟ ಮಾಡಿದ ನಂತರ ಅವೆಲ್ಲ ತಿನ್ನಲಿ. ಮತ್ತೆ ಹೇಳಿದ್ರಿ ಬೆಲ್ಲ, ಶೇಂಗಾ, ಹೆಸರು ಕಾಳು ಎಲ್ಲವಿದ್ದಾವೆ. ಎಲ್ಲವನ್ನ ಸೇವ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಡ್ಲಿ. ಯಾಕಂದ್ರೆ ಇಫ್ ಹೆಲ್ತ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ನಮಗೆ
ಗೊತ್ತಿರಲಿ. ಬಹುಶಃ ನೀವು ಬಂದ ನಂತರ ಪಟ್ಟಿಗೆ ಪಟ್ಟಿ ಹಾಕೊಂಡಿದ್ದು ಸ್ವಲ್ಪ ದಿವಸ ಹಾಕೊಂಡಿದ್ದಲ್ಲ ಸರ್ ಏನಾಯ್ತಪ್ಪ ಅನ್ಕೊಂಡಿರಲ್ಲ. ಏನಂದ್ರೆ ಸರ್ವೈಕಲ್ ಪೇನ್ ಇಲ್ಲಿ ನಮಗೆ ಇಲ್ಲಿ ಪೇನ್ ಸ್ಟಾರ್ಟ್ ಆಗಿ ಇನ್ನೂ ಇದೆ. ಮುಂಚಿನಂತೆ ಒಂದು ಅಸಮಾಧಾನ ಇದೆ, ಸಮಾಧಾನ ಇಲ್ಲ, ಇನ್ನೂ ಕೂಡ ಇದೆ ನನಗೆ. ಯಾಕಂದ್ರೆ ಇಲ್ಲಿ ನಾನು ಚುಡುಗುಪ್ಪಕ್ಕೆ ಜರ್ನಿ ಮಾಡಬೇಕಾದ್ರಲ್ಲಿ ನನಗೆ ಅದು ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ವರ್ಷ ದಿನ ಸಿಗ್ತೀನಿ ನಾನು ಚುಡುಗು ಹೋಗ್ಬೇಕಾದ್ರೆ 7:30 ನಾನು ಶಿಸ್ತಾಗಿ ರೊಟ್ಟಿ ಊಟ ಮಾಡಿಕೊಂಡು ಮತ್ತೆ ಟಿಫಿನ್ ತಗೊಂಡು ಸೊಲಾಪುರದಲ್ಲಿ ಕೂತಂದ್ರೆ ಚುಡುಗಪ್ಪ ಬರೋವರೆಗೆ ನಾನು ನಿದ್ದೆ ಮಾಡ್ತಿದ್ದೀನಿ. ಹೊಟ್ಟೆ ತುಂಬ ಊಟ ಆಗ್ತಿತ್ತು, ಕಣ್ಣು ತುಂಬ ನಿದ್ದೆ ಆಗ್ತಿರ್ತೀನಿ. ಯಾಕೆ ಆಗ್ತಿತ್ತು ಅಂದ್ರೆ ನನ್ನ ಅಭ್ಯಾಸ ದಿನಾಲು ಬೆಳಿಗ್ಗೆ 5 ಗಂಟೆಗೆ ಇರೋದು. 5 ಗಂಟೆಗಿದ್ದು ಸಿದ್ಧಸಿರಿ ಫ್ಯಾಕ್ಟ್ರಿವರೆಗೆ ನಾನು 1.5 ಗಂಟೆಗಳ ಕಾಲ ವಾಕಿಂಗ್ ಮಾಡ್ತಿದ್ದೀನಿ. ಹೀಗಾಗಿ ಇಲ್ಲಿ ಮತ್ತೆ ವಾಪಸ್ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಬಸ್ಸಲ್ಲಿ ಕುಂತ್ರೆ ಕಣ್ಣು ತುಂಬ ನಿದ್ದೆ ಬರ್ತಾ ಇತ್ತು ಇಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿ ಬಸ್ಸಲ್ಲಿ ಒಳಗಡೆ ಜರ್ನಿಯಲ್ಲಿ ಯಾವಾಗ ಏನಾಗಿರೋ ಗೊತ್ತಿಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಅದು ಮತ್ತೆ ನ್ಯಾಚುರಲ್ ಆಗಿ ಇವತ್ತು ಮತ್ತೆ ಅದನ್ನ ನಾವಿಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೋಬೇಕು ನಾವಿಲ್ಲಿ. ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಕೊಟ್ಟರು ಕೂಡ ತಾತ್ಕಾಲಿಕವಾಗಿ ಪೇನ್ ಕಿಲ್ಲರ್ಸ್ ಕೊಡೋದ್ರಲ್ಲಿ ಅದಕ್ಕಾಗಿ ಮತ್ತೆ ನ್ಯಾಚುರೋಪತಿ ಅಂತ ಇದೀವಿ. ನ್ಯಾಚುರೋಪತಿ ಏನ್ ಮಾಡ್ತಾರೆ ಇಲ್ಲಿ ಮತ್ತೆ ಹಳೆ ಪದ್ಧತಿ ಮೊದಲು ಮಾಡ್ತಾ ಇರಲಿ, ನಾವೆಲ್ಲ ಕೆಸರಲ್ಲಿ ಆಟ ಆಡ್ತಾ ಇದೀವಿ. ಅದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ, ಏನಂದ್ರೆ ಮಡ ಥೆರಪಿ. ಮಡ ಥೆರಪಿಯಲ್ಲಿ ನಮ್ಮ ಕರ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ ಮೈ ತುಂಬ ಎಲ್ಲ ಕೆಸರನ್ನ ಯಾವುದನ್ನ ಹುತ್ತದ ಮಣ್ಣನ್ನ ಚೆನ್ನಾಗಿ ಮೈ ತುಂಬ ಎಲ್ಲ ಸವರಿ ಬಿಟ್ಟು 1 ಗಂಟೆ ಕಾಸು ಮಡ ಥೆರಪಿ. ಆಮೇಲೆ ಏನ್ ಮಾಡ್ತಾರೆ ಇಲ್ಲಿ ಒಂದು ಬಿಸಿಯಾದಂತ ಒಂದು ಬಗೆ ಬರುವಂತಲ್ಲಿ ಒಳೆ ಕೂತ್ಬಿಟ್ಟು ಇಲ್ಲಿ ಅದು ಒಂದು ತರ ಥೆರಪಿ. ಮತ್ತೊಂದು ನೀರಿನ ಒಳಗಡೆನೆ ನಮ್ಮನ್ನ ಓಡಾಡಿಸೋದು. ಆಮೇಲೆ ಚಿಕ್ಕವರಿದ್ದಾಗ ಮಳೆಯಲ್ಲಿ ಕೆಸರಲ್ಲಿ ನೋಡೋ ಯಾರೇ ಇಲ್ಲಿ ಯಾವುದೋ ನೀರು ಬಿಡುತ್ತಾ ಇದ್ವಿ, ಏನೋ ಮಾಡ್ತಾ ಇದ್ವಿ, ಯಾವ ಮಕ್ಕಳಿಗೆ ಇನ್ಫೆಕ್ಷನ್ ಆಗಲಿ, ಯಾವ ಮಕ್ಕಳಿಗೆ ಸೀನು ಕೆಮ್ಮು ಇರಲಿಲ್ಲ. ಇವಾಗ ನೋಡ್ರಿ ಸ್ವಲ್ಪ ಸೀನ್ ಬಿಟ್ಟು ಸಭೆ ಹಾಕು, ಪೊಟ್ಯಾಷಿಯಂ ಹಾಕು, ಸಿನಾರಸ್ಟ್ ಹಾಕು. ಇವಾಗ ಸ್ಟಾರ್ಟ್ ಆಗೋದ್ರಿಂದ ನಾವು ಪ್ರಕೃತಿ ವಿರುದ್ಧ ಹೋಗಿದ್ದೀವಿ. ಇಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ನಾವೇ ಕಾರಣ. ಆದ್ರಿಂದ ಮತ್ತೊಂದು ಸರಿ ನಮ್ಮ ಜೀವನವನ್ನು ನಾವು ಸರಿ ಮಾಡ್ಕೋಬೇಕಾದ್ರೆ ಯಾರು ಡಾಕ್ಟರ್ಸ್ ಬೇಡ, ಯಾರು ಬೇಡ. ಇಲ್ಲಿ ನಾವೇ ಸ್ವತಃ ವೈದ್ಯರಾಗಬೇಕಾದ್ರೆ ಆರೋಗ್ಯದಿಂದ ಪ್ರಾರಂಭ ಆಗಬೇಕು. ಕಿಚನ್ ದಿಂದ, ಅಡಿಗೆ ಮನೆಯಿಂದ ಪ್ರಾರಂಭವಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರೋದ್ರಿಂದ ಇವತ್ತಿನಿಂದ ಮನೆಗೆ ಹೋಗಿ ನೀವು ಜಗಳ ಮಾಡಿ ಇಂಥದ್ದನ್ನ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿರಲಿ. ಜಗಳ ಯಾವ್ದು ಮಾಡ್ತೇವೆ, ನಮಗೆ ಪಾನಿಪುರಿ ರೊಕ್ಕ ಬೇಕು, ಅದಕ್ಕೆ ಜಗಳ ನೋಡಲಿ. ಮುಂದೆ ನಮಗಿಲ್ಲ, ನಮಗೆ ನಾನು ಕಾಲೇಜ್ ಹೋಗ್ತೀನಿ, 2 ರೊಟ್ಟಿ ಮುಂದೆ ಹೋಗ್ತೀನಿ, ನಾನು 2 ರೊಟ್ಟಿ ಕಟ್ಕೊಂಡೇ ಹೋಗ್ತೀನಿ, ನಾನು 4 ಗಂಟೆ ಬರ್ತೀನಿ, ಬಂದಾಗ ತಿನ್ನಕ್ಕೆ ಏನಾದ್ರು ಬೇಕಿಲ್ಲ ಅಂತ ಜಗಳ ಮಾಡಿ, ಅದಕ್ಕೆ ಜಗಳ ಮಾಡಿ. ಅದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದರಿಂದ ಈ ಹೆಲ್ತ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಹೇಳೋದ್ರಲ್ಲಿ ಒಂದರ ಮುಂದೆ ಎಲ್ಲ ಸೊನ್ನೆಗಳು ಯಾವಾಗ ಎಷ್ಟಾಗ್ತದೆ, ಒಂದು ಅಂದ್ರೆ ಯಾವುದು ಆರೋಗ್ಯ. ಅದು ಆರೋಗ್ಯ ಕಳ್ಕೊಂಡ್ರೆ ಗೊತ್ತಿರ್ತದೆ ಆರೋಗ್ಯದ ಸಮಸ್ಯೆ ಅಂತ ಹೇಳಿ. ಅದರಿಂದ ಆ ನೋವು ಅನುಭವಿಸ್ತಾ ಇರ್ತೀವಲ್ಲ, ಅವಾಗ ಗೊತ್ತಾಗ್ತದೆ ಆರೋಗ್ಯ ಅಂತ ಇರ್ತದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದರಿಂದ ಚೆನ್ನಾಗಿ ಊಟ ಮಾಡಲಿ. ಡಾಕ್ಟರ್ BM ಹೆಗಡೆ ಹೇಳ್ತಾರೆ 3 ಸೂತ್ರಗಳು. ಹಸಿವಾದಾಗ ಊಟ ಮಾಡಿರಲಿ, ನೀರಡಿಕೆ ಆದಾಗ ನೀರು ಕುಡಿಲಿ, ನಿದ್ದೆ ಬಂದಾಗ ಮಲ್ಕೊಳ್ಳಲಿ, ಜೀವಂತವಾಗಿದ್ದರೆ ಮುಂಜಾನೆ. ಅದರಿಂದ ಈ 3 ಪಾಲಿಸಿಗಳನ್ನ ಮಾಡಿದ್ದೇ ಆದರೆ ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದರಿಂದ ಅದನ್ನು ಪಾಲಿಸಲಿ. ಆರೋಗ್ಯದ ಬಗ್ಗೆ ಇವತ್ತಿನ ಹೊಸ ಸಂಶೋಧನೆಗಳಾಗಿವೆ. ನಮ್ಮಲ್ಲಿ ಪ್ರಾಚೀನ ಕಾಲದಲ್ಲಿ ಧನ್ವಂತರಿ ಇದ್ರು. ನಮ್ಮಲ್ಲಿ ಧನ್ವಂತರಿ ಮಾನು ಚರಕ ಸಂಹಿತೆ ಅಂತ ಇತ್ತು, ಧನ್ವಂತರಿ ಅಂತ ಇತ್ತು. ಅವೆಲ್ಲ ಅವತ್ತಿನ ಕಾಲದಲ್ಲಿ ಆಪರೇಷನ್ ಮಾಡ್ತಿದ್ರಿ. ನಿಮಗೆಲ್ಲ ಗೊತ್ತಿರಲಿ. ಯಾವುದು ರಾಮಾಯಣದ ಕಥೆಯಲ್ಲಿ ನಿಮಗೆ ಗೊತ್ತಿದೆ, ಯಾವುದೇ ಮೂಗು ಇದಿರಲಿ. ಯಾರು ಮೂಗು ಇದಿರಲಿ? ಶೂರ್ಪನಖಿ ಇರಲಿ. ನಾಸಿಕ್ ಅನ್ನುವಂಥದ್ದು ಇರ್ತದೆ. ನಾಸಿಕ್ ಅಂತ ಊರು ಬಂದಿದ್ದು ನಾಸಿಕ್ ಅಂತ. ಆ ಶೂರ್ಪನಖಿಗೆ ಏನ್ ಮಾಡೋದು, ಮತ್ತೆ ಅದನ್ನ ಜೋಡಿಸಿದ್ರೆ ಅಂದ್ರೆ ಅವತ್ತೇ ಪ್ಲಾಸ್ಟಿಕ್ ಸರ್ಜರಿ ಇತ್ತು. ಕಟ್ಟಾಗಿರುವಂತಹ ಮೂಗನ ಮತ್ತೆ ಜೋಡಿಸುವಂತ ತಂತ್ರಜ್ಞಾನ, ವೈಜ್ಞಾನಿಕ ಒಂದು ಜ್ಞಾನ ಅವತ್ತೇ ಇತ್ತು ಇಲ್ಲಿ.